ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು. ದುಡ್ಡೇನಾದರೂ ಬೇಕಿತ್ತಾ? ಅಯ್ಯೋ ಇಲ್ಲ, ಸಂಬಂಧಗಳ ಮಧ್ಯದಲ್ಲಿ ದುಡ್ಡಿನ ವ್ಯವಹಾರ ಮಾಡಬಾರ್ದು. ಮತ್ತೆ ಅಕ್ಕ, ಅದು ಚಿರು ಅವರು ಇವತ್ತು ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಭೀಮ ಅಮಾವಾಸ್ಯೆ ದಿನ ನಾನೊಂದು ಬಟ್ಟೆ ಇಸ್ತ್ರಿ ಮಾಡಿದ್ದೆ, ಅದನ್ನ ಹಾಕೊಂಡು ಹೋಗಬೇಕು ಅಂತ ಹೇಳಬೇಕು. ಆದರೆ ಹೆಂಗೆ ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ನೀನು ಐರನ್ ಮಾಡಿರೋ ಬಟ್ಟೆ ಅಂತ ಅವನಿಗೇನಾದರೂ ಗೊತ್ತಾದರೆ ಅವ್ನು ಖಂಡಿತವಾಗ್ಲೂ ಹಾಕೊಳ್ಳಲ್ಲ. ಮತ್ತೇನು ಮಾಡೋದು? ಇವತ್ತೇ ಯಾಕೆ ಅದನ್ನು ಹಾಕೋಬೇಕು? ಹೇಗಿದ್ರೂ ಐರನ್ ಮಾಡಿ ಕಬೋರ್ಡಲ್ಲಿ ಇಟ್ಟಿದ್ಯಲ್ಲ, ಇನ್ನೊಂದಿನ ಯಾವತ್ತಾದರೂ ಹಾಕೋತಾನೆ ಬಿಡು. ಇಲ್ಲ ಅಕ್ಕ, ಇವತ್ತೇ ಅವ್ರು ಹಾಕೋಬೇಕು. ಅದೇ ಯಾಕೆ? ಸೌಂದರ್ಯ ಮೇಡಮು ಮುಖ್ಯವಾದ ಕೆಲಸಕ್ಕೆ ಹೋಗಾಗ ನಾವು ಹಾಕೊಳ್ಳೋ ಬಟ್ಟೆನೂ ತುಂಬ ಮುಖ್ಯ ಅಂತ ಹೇಳ್ತಿದ್ರು. ಚಿರು ಅವ್ರಿಗೆ ಒಳ್ಳೆ ಬಟ್ಟೆ ಹಾಕೊಂಡು ಹೋಗು ಅಂತಾನೂ ಹೇಳಿದ್ರು. ಓ, ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಹೇಳ್ತಿದ್ರಾ? ಹಾಂ, ಅದೇ ಅಕ್ಕ, ನಾನು ಬರೀ ಇಸ್ತ್ರಿ ಮಾಡಲಿಲ್ಲ, ಆ ಬಟ್ಟೆಗೆ ಪೂಜೆನೂ ಮಾಡಿದ್ದೀನಿ. ಏನು ಪೂಜೆ ಮಾಡಿದ್ಯಾ? ಅದು ಭೀಮ ಅಮಾವಾಸ್ಯೆ ದಿನ ಅಮ್ಮ ಫೋನ್ ಮಾಡಿ ಚಿರು ಅವ್ರಿಗೆ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ತಗೋ ಅಂದರು. ಆದರೆ ನಾನು ಹೆಂಗೆ ಅವ್ರಿಗೆ ಪೂಜೆ ಮಾಡಲಿ? ಅದಕ್ಕೆ ಅವ್ರ ಕೋರ್ಟಿಗೆ ಪೂಜೆ ಮಾಡಿಬಿಟ್ಟೆ. ಎಂಥ ನಿಷ್ಕಲ್ಮಶವಾದ ಮನಸ್ಸು ನಿಂದು. ನಿನ್ನ ಮಾತು ಕೇಳಿ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಎಷ್ಟೋ ಹೆಂಗಸರಿಗೆ ತಮ್ಮ ಗಂಡಂದರಿಗೆ ಪೂಜೆ ಮಾಡಬೇಕು ಅನ್ನೋ ಆಸೆ ಇದ್ದರೂ ಅವಕಾಶ ಸಿಗಲ್ಲ. ಇನ್ನು ಕೆಲವರಿಗೆ ಅವಕಾಶ ಇದ್ದರೂ ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಇಲ್ಲಿ ನಿನಗೂ ಅದೇ ಥರ ಆಗಿದೆ. ದೀಪಾ, ಒಂದು ಕೆಲಸ ಮಾಡು. ಯಾರಿಗೂ ಗೊತ್ತಾಗ್ದಂಗೆ, ಚಿರುಗೂ ಗೊತ್ತಾಗ್ದಂಗೆ ಅವನ ರೂಮಿಗೆ ಹೋಗಿ ಅವನ ಬೆಡ್ ಮೇಲೆ ಆ ಸೂಟ್ನ ಇಟ್ಬಿಟ್ ಬಾ. ಹಾಕೊಂಡ್ರೂ ಹಾಕೋಬೋದು. ಇದು ನಮ್ಮ ಅಕ್ಕ ಅಂದರೆ ಯಾವಾಗಲೂ ನಂಗೆ ಸಹಾಯ ಮಾಡ್ತಿರ್ತೀರ. ಈ ಥರ ಜುಗಾಡೋಪಾಯ ಯಾವಾಗಲೂ ಕೊಡ್ತಾನೇ ಇರಿ. ನಾನು ಹೋಗಿ ನಿಮ್ಗೆ ಹೇಳಿದ ಕೆಲಸ ಮಾಡ್ಬಿಡ್ತೀನಿ, ಆಯ್ತಾ? ಒಂದು ನಿಮಿಷ, ಚಿರು ರೂಮಲ್ಲಿ ಯಾರು ಇಲ್ಲದೆ ಇರುವಾಗ ಹೋಗು. ಹಾಂ ಸರಿ, ಹುಷಾರು. ನಿಮ್ಮಮ್ಮ ನನ್ನ ಬ್ರೇಸ್ಲೆಟ್ ಕದ್ದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಾಗಲೇ ನಮ್ಮಪ್ಪ ನಿಮ್ಮಪ್ಪನ ಕರ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದಾರೆ. ಸದ್ಯದಲ್ಲೇ ಆ ಬ್ರೇಸ್ಲೆಟ್ ಕೂಡ ಸಿಗುತ್ತೆ. ನಿಮ್ಮಮ್ಮನ್ನ ನಿಮ್ಮಪ್ಪನೇ ಬೇಡಿ ಹಾಕಿ ಸ್ಟೇಷನ್ಗೂ ಕರ್ಕೊಂಬರ್ತಾರೆ. ಹೇಗಿದೆ ಪಿಕ್ಚರ್ ಓಪನಿಂಗ್? ಸಖತ್ತಾಗಿದೆ ಅಲ್ವಾ? ನೀನು ಕೊಟ್ಟಿರೋ ಕಂಪ್ಲೇಂಟ್ನ ನೀನಾಗೆ ವಾಪಸ್ ತಗೊಂಡ್ರೆ ಸರಿ. ವಾಪಸ್ ತಗೋಬೇಕು ಅಂದರೆ ಮುಚ್ಕೊಂಡು ನನ್ನ ಕಾಲಿಗೆ ಬಿದ್ದು ಸಾರಿ ಕೇಳು. ಹೆಣ್ಣಿಗೆ ಇಷ್ಟೊಂದು ಹಠ ಒಳ್ಳೇದಲ್ಲ. ನಿನ್ನ ದುರಹಂಕಾರಕ್ಕಿಂತ ಇದೇನು ಕಮ್ಮಿ ಇಲ್ಲ. ಮಾತಿಗೆ ಮಾತು ಬೆಳೆಸಿ ಕೌಂಟ್ರ್ ಕೊಟ್ಟರೆ ಸೋತು ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ನೀನು ಭ್ರಮೆ. ನಿನ್ನಂಥ ಕಳ್ಳನ್ ಎನ್ಕೌಂಟರ್ ಮಾಡೋ SI ಮಗಳಿಗೂ ತಾಕತ್ತಿದೆ ಅನ್ನೋದೇ ವಾಸ್ತವ. ನಮ್ಮಿಬ್ಬರ ಮಧ್ಯೆ ಫ್ಯಾಮಿಲಿ ತರಬೇಡ ಅಂತ ನಿನಗೆ ಅವತ್ತೇ ವಾರ್ನಿಂಗ್ ಕೊಟ್ಟಿದ್ದೀನಿ. ನಿನ್ನಂಥವ್ನು ಹಾಕೋ ಪೊಳ್ಳು ಬೆದರಿಕೆಗೆಲ್ಲ ಹೆದರ್ಕೊಳ್ಳೋಕ್ಕೆ ನಾನೇನು ಹೇಳಿ ಅಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಕೈ ತುತ್ತು ಕೊಟ್ಟಿರೋ ನಮ್ಮಮ್ಮನ ಕೈಗೆ ಯಾರಾದರೂ ಬೇಡಿ ಹಾಕೋ ಪ್ರಯತ್ನ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಓ, ನಿಮ್ಮ ಅಮ್ಮನ ಕೈಗೆ ಬೇಡಿ ಹಾಕ್ತಿರೋ ನಿಮ್ಮ ಅಪ್ಪನ ಕೈನೇ ಕಟ್ ಮಾಡಿಬಿಡ್ತೀಯಾ? ಅಷ್ಟು ಧೈರ್ಯ ಇದೆಯಾ ನಿನಗೆ? ಬೇಡಿ ಹಾಕ್ಸಕ್ ಪ್ಲಾನ್ ಮಾಡಿದವ್ರು ಕೈನೇ ಕಟ್ ಮಾಡ್ತೀನಿ, ನೋಡ್ತೀಯಾ? ಏಯ್, ನಿನ್ನ ಕೂಗಾಟ ಹಾರಾಟ ಎಲ್ಲ ನನ್ನ ಮುಂದೆ ನಡೆಯಲ್ಲ. ನಿಮ್ಮಮ್ಮ ಬಚಾವ್ ಆಗಬೇಕು ಅಂದರೆ ಇಮ್ಮಿಡಿಯೇಟ್ ಆಗಿ ಸ್ಟೇಷನ್ಗೆ ಬಂದು ನನ್ನ ಕಾಲಿಗೆ ಬೀಳ್ತೀಯಾ, ಅಥವಾ ನಿಮ್ಮಮ್ಮ ಕಂಬಿ ಹಿಂದೆ ಇರೋದನ್ನ ನೋಡಿ ಅಳ್ತೀಯಾ? ಆಪ್ಷನ್ಸ್ ಆರ್ ಮೈನ್, ಬಟ್ ಚಾಯ್ಸ್ ಇಸ್ ಯೋರ್ಸ್. ನನ್ನನ್ನೇ ಕಾಲ್ ಹಿಡಿದು ಬೇಡ್ಕೊಳ್ತಾರ ಮಾಡ್ತಾಳ. ಲೈಫ್ ಲಾಂಗ್ ನನ್ನ ಕಾಲ್ ಕೆಳಗೆ ಬಿದ್ದಿರ್ಬೇಕು, ಹಾಗೆ ಮಾಡ್ತೀನಿ. ಹಾ, ನೀನ್ ಕೊಟ್ಟಿರೋ ಸಲುಗೆಯಿಂದನೇ ಅವಳು ಹೀಗಾಡ್ತಾ ಇರೋದು. ಅವಳು ಬಂದಾಗ್ಲೇ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊ ಅಂತ ಹೇಳಿದ್ದಿದ್ರೆ ಅವಳು ಹೀಗಾಡ್ತಾ ಇದ್ಲಾ? ಆಗ್ಲೇ ಕಂಟ್ರೋಲ್ ಮಾಡಕ್ಕಾಗ್ದಿರೋದ್ನ ಹೀಗೆ ಹೇಗೆ ಕಂಟ್ರೋಲ್ ಮಾಡ್ತೀಯಾ? ಅವಳ ಹತ್ರ ಒಡವೆ ಇದೆ ಅಂತ ಎಷ್ಟು ದುರಂಕಾರ ಆಡ್ತಿದ್ದಾಳೆ. ಅವಳ ಅಹಂಕಾರ ಮುರಿಬೇಕು ಅಂತಂದ್ರೆ ಫಸ್ಟ್ ಆ ಒಡವೆನ ಎತ್ತಬೇಕು. ಆಗ ನೋಡು ನೀನ್ ಹೇಳಿದ್ನ ಕೇಳ್ಕೊಂಡು ನಿನ್ ಕಾಲ್ ಕೆಳಗಡೆ ಹೇಗೆ ಬಿದ್ದಿರ್ತಾಳೆ ಅಂತ. ಕರೆಕ್ಟ್, ನೀವು ಹೇಳ್ತಾರದು ಸರಿಯಾಗಿದೆ. ಅವಳಿಗೆ ಹಾಗೆ ಮಾಡಬೇಕು. ಹಾಗಾದ್ರೆ ಬೇಗ ಕೆಲಸ ಮಾಡಿ ಮುಗಿಸು. ಒಳ್ಳೆ ಕೆಲಸಕ್ಕೆ ಲೇಟ್ ಮಾಡಬಾರ್ದು. ಆಗುತ್ತೆ, ಆದರೆ ಒಡವೆ ಕದಿಬೇಕಾಗಿರೋದು
ನಾನಲ್ಲ, ನೀವು. ನಾನಾ? ಎಸ್. ಈಗ ಜಾನು ಮಲಗಿದಾಳೆ, ನೀವು ಅವಳ ರೂಮ್ಗೆ ಹೋಗಿ ಸೈಲೆಂಟಾಗಿ ಆ ಬ್ಯಾಗ್ನ ಎತ್ಕೊಬರ್ಬೇಕು. ಎತ್ಕೊಬಂದು ಸೇಫ್ ಆಗಿರೋ ಜಾಗದಲ್ಲಿ ಇಡಬೇಕು. ನೀನೇನಪ್ಪ ಆಕ್ಟಿಂಗ್ ಮಾಡಕ್ಕಿಂತ ಕರ್ಕೊಬಂದು ನನ್ನನ್ನು ರಿಯಲ್ ಕಳ್ಳಿನೇ ಮಾಡ್ತಿದ್ಯಾ? ಹಲೋ, ನಾನು ಹೇಳಿದ್ದನ್ನ ಮಾಡದೇ ಇದ್ರೆ ನನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತು ತಾನೆ? ಆಯ್ತು ಬಿಡಪ್ಪ, ನೀನು ಹೇಳಿದ ಕೆಲಸ ಮಾಡ್ತೀನಿ. ಆದರೆ ಈ ಕೆಲಸ ನಾನು ಒಬ್ಬಳೇ ಮಾಡ್ತಿರೋದು. ನಮ್ಮಿಬ್ರಿಗೆ ಬರೋ ಪಾಲಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಕೊಟ್ಬಿಡ್ಬೇಕು, ಆಯ್ತಾ? ಹೋಲ್ಡ್ ಆನ್. ಫಸ್ಟು ಕೆಲಸ, ಮಿಕ್ಕಿದಲ್ಲ ಆಮೇಲೆ. ಸರಿ, ನಿನ್ ಕೆಲಸ ಆಯ್ತು ಅನ್ಕೋ. ಎಕ್ಸ್ಕ್ಯೂಸ್ ಮೀ, ಕೀನ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿರ್ತಾಳೆ. ದಿಂಬು ಕೆಳಗ? ಸರಿ. ಚಿರು ಚಿರು ಚಿರು, ಫ್ರೆಶ್ ಅಪ್ ಆಗ್ತಿದ್ದೀನಿ ಅದಕ್ಕೆ. ಹೌದಾ? ಓಕೆ. ನೀನು ಮೀಟಿಂಗಿಗೆ ಹೋಗೋದಕ್ಕೆ ಅಂತ ಒಂದು ಹೊಸ ಸೂಟ್ ರೆಡಿ ಮಾಡಿಸಿಟ್ಟಿದ್ದೀನಿ, ಅದನ್ನೇ ಹಾಕ್ಕೊಂಡು ಹೋಗು. ಸರಿ ಅದಕ್ಕೆ. ಮರಿಬೇಡ ಚಿರು, ಸೂಟ್ನ ಬೆಡ್ ಮೇಲೆ ಇಟ್ಟಿದ್ದೀನಿ. ಹಾಂ ಆಯ್ತು ಅದಕ್ಕೆ. ಅಯ್ಯೋ, ಈ ಸೂಟ ಮೆಲ್ಲಗೆ ಧ್ಯಾನಿಸು. ಇನ್ಮೇಲೆ ಡೈಲಿ ನೀನೇ ನನಗೆ ಸೂಟ್ ಸೆಲೆಕ್ಟ್ ಮಾಡಿ ತೊಡಸ್ಬೇಕು.
ಸಾಹೇಬ್ರು ಇದರಲ್ಲೇ ಇರ್ತೈತೆ ಅಂತ ಹೇಳಿದ್ರು, ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಸರ್ ಎಲ್ಲ ಕಡೆ ನೋಡಿದ್ವಿ ಸರ್, ಏನು ಸಿಗ್ತಾ ಇಲ್ಲ. ಏಯ್ ಸರಿಯಾಗಿ ನೋಡಿದೇನೋ ಎಲ್ಲ ಕಡೆ? ಹ್ಞೂ ಸರ್, ನೋಡಿದೆ. ಸರ್ ನಮ್ಮದು ಕಳ್ಳರ ವಂಶ ಅಲ್ಲ, ಸತ್ಯವಂತರ ವಂಶ. ನಮಗೆ ಕೊಡೋದು ಗೊತ್ತೇ ಹೊರತು ಕದಿಯೋದು ಗೊತ್ತಿಲ್ಲ. ಏನು ನಿನ್ನ ಮಗೇನು ದೊಡ್ಡ ಸಾಚನ? ಊರು ತುಂಬ ಕಳ್ತನ ಮಾಡ್ಕೊಂಡು ಓಡಾಡ್ತಾನೆ. ಯಾರ ಮಗನ ಬಗ್ಗೆ ಮಾತಾಡ್ತಿದ್ದೀರ ಸರ್? ನಿನ್ನ ಮಗನೇ. ನನಗೆ ಯಾವ ಮಗನೂ ಇಲ್ಲ. ನನಗಿರೋದು ಒಬ್ಬಳೇ ಮಗಳು ದೀಪ. ಅದು ಬಿಟ್ಟರೆ ನನಗೆ ಬೇರೆ ಯಾವ ಮಕ್ಕಳೂ ಇಲ್ಲ. ಈ ಮಾತಿಗೇನು ಕಡಿಮೆ ಇಲ್ಲ. ಒಂದು ವೇಳೆ ನರಸಿಂಹನೇ ತಗೊಂಡಿದ್ರೆ ಒದ್ದು ಒಳಗಾಗ್ತೀನಿ ಸರ್. ಹಾಗೇನಾದರೂ ನಮ್ಮ ಮನೇಲಿ ಇಡಬೇಕಾದ್ರೆ ಅವನು ನಮ್ಮ ಮನೆ ಒಳಗೆ ಬರಬೇಕು. ತುಂಬ ವರ್ಷ ಆಯಿತು ಅವನು ನಮ್ಮ ಮನೆ ಒಳಗೆ ಬಂದೇ ಇಲ್ಲ. ನಿನ್ನೆ ನಮ್ಮ ಮನೆಗೆ ಯಾರಾದರೂ ಬಂದಿದ್ದಿದ್ರೆ ಒಂದ್ಸಲ ನನಗೆ ಹೇಳಿರ್ತಿದ್ಲು. ಹಾಗಾಗಿ ನಮ್ಮ ಮನೆಗೆ ಯಾರೂ ಬಂದಿಲ್ಲ. ಇದನ್ನೆಲ್ಲ ಎಲ್ಲಿಡ್ಲಿ? ಆ ರೂಮಲ್ಲಿ ಇಡ್ಲಾ? ಹೌದಾ ವತ್ಸಲ ಅವರೇ, ನಿನ್ನೆ ನಿಮ್ಮ ಮನೆಗೆ ಯಾರೂ ಬರಲಿಲ್ವಾ? ಯಾರೂ ನಮ್ಮ ಮನೆಗೆ ಬಂದಿರಲಿಲ್ಲ ಅಂತ ಹೇಳುವತ್ಸಲ. ಇಲ್ಲ ರೀ, ನಿನ್ನೆ ಸಾಹೇಬ್ರ ಮಗಳು ಮನೆಗೆ ಬಂದಿದ್ರು. ಏನು ಜಯರಾಮ? ಸಾಹೇಬ್ರ ಮಗಳು ನಮ್ಮ ಮನೆಗೆ ಬಂದಿದ್ದೀನ ನೀನು ನನಗ್ಯಾಕೆ ಹೇಳಲಿಲ್ಲ? ಹೇಳಿದ್ದಿದ್ರೆ ನಿನ್ನ ಶ್ರೀಮತಿನೇ ಕದ್ದಿದ್ದು ಅಂತ ನಿನಗೆ ಅನುಮಾನ ಬರ್ತಿರ್ಲಿಲ್ವಾ? ನನ್ನ ಶ್ರೀಮತಿ ಹಿಂಗೆ ಹಂಗೆ ಅಂತ ಅಷ್ಟೊಂದು ಕೊಚ್ಕೊಂತಿದ್ದೆ. ಇಲ್ಲಿ ನೋಡಿದ್ರೆ ನೀನು ಹೇಳ್ತಿರೋದಕ್ಕೂ ನೀನು ಹೆಂಡತಿ ಮಾಡ್ತಿರೋದಕ್ಕೂ ಸಂಬಂಧನೇ ಇಲ್ವಲ್ಲಯ್ಯ. ನಿನ್ನ ಹೆಂಡತಿ ಕಳ್ತನ ಮಾಡಿದ್ದಾರೆ ಅಂತ ನಂಬೋದು ಸ್ವಲ್ಪ ಕಷ್ಟನೇ, ಆದರೆ ನಂಬಲೇಬೇಕಲ್ಲ. ಕಂಪ್ಲೇಂಟ್ ಕೊಟ್ಟಿರೋರು ಯಾರು? ನನ್ನ ಮಗಳೇ. ಅವಳು ಸುಳ್ಳು ಹೇಳ್ತಾಳ? ಗುಡ್, ವೆರಿ ಗುಡ್. ಅಂದಾಗೆ ಅವಳು ಡೌಟ್ ಬರಲಿಲ್ಲ ತಾನೆ? ಹಾಂ, ಹೋಗಿದ್ಯಾರೋ ಮಿಂಚು. ನಾನು ಹೋದ್ಮೇಲೆ ಡೌಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಅರವಿಂದೋ, ನನ್ನ ಪಾಲು ನೆನಪಿದೆ ತಾನೆ? ಅರ್ಜೆಂಟ್ ಮಾಡಬೇಡಿ, ಓಕೆ? ಅರ್ಜೆಂಟ್ ಏನಿಲ್ಲ, ಊರಿದು ಒಂದು ಚೀಟಿ ಕಟ್ಟಬೇಕಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಮೊದಲು ಈ ಬ್ಯಾಗ್ನ ಒಂದು ಸೇಫ್ ಜಾಗದಲ್ಲಿ ಇಡಿ, ಆಮೇಲೆ ಪೊಲೀಸ್ ಬರ್ತಾರೆ. ಪೊಲೀಸ್? ಪೊಲೀಸ್ ಯಾಕೆ? ಕಳ್ತನ ಮಾಡಿದಿರಲ್ಲ. ಅಯ್ಯೋ, ನಿನ್ಗೆ ಸಹಾಯ ಮಾಡಕ್ ಬಂದ್ರೆ ನನ್ನನ್ನೇ ಒಳಗಡೆ ಹಾಕಿಸ್ತೀಯಾ? ಭಯ ಪಡಬೇಡಿ, ಅವರು ನಿಮ್ಗೇನು ಮಾಡಲ್ಲ. ಅವ್ರು ಬಂದಾಗ ನನ್ನ ವಸ್ತುಗಳು ಕಳ್ತನ ಆಗಿದೆ ಅಂತ ಹೇಳ್ತೀನಿ, ಹಾಗೆ ನಿಮ್ಮ ವಸ್ತುಗಳು ಕಳ್ತನ ಆಗಿದೆ ಅಂತ ಡ್ರಾಮಾ ಮಾಡ್ಬೇಕು ನೀವು. ಓ, ಆಕ್ಟಿಂಗ್ ಕಲಿಬೇಕು ಅಂದ್ರೆ ಎಲ್ರು ನಿನ್ನ ಹತ್ರನೇ ಬರ್ಬೇಕು ನೋಡು. ಯಾವ್ಯಾವ ಥರ ಎಲ್ಲ ಆಕ್ಟಿಂಗ್ ಮಾಡಿಸ್ತೀಯಾ? ನಾನು ಹೇಳ್ದಷ್ಟು ಮಾಡಿ, ಉಳಿದಿದ್ದು ನಾನು ನೋಡ್ಕೋತೀನಿ. ಸರಿನಪ್ಪ. ಮೊದಲು ಈ ಬ್ಯಾಗ್ನ ಸೇಫ್ ಜಾಗದಲ್ಲಿ ಇಡಿ. ಬ್ಯಾಗ್ ಜಿಪ್ ಓಪನ್ ಮಾಡೋ ಹಾಗಿಲ್ಲ. ನಾನಾ
ಇಲ್ಲ ಇಲ್ಲ ಸರಿ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ಮಾತಾಡಬೇಡಿ ಸರ್. ನಾನು ನಿಮ್ಮ ಮಗಳ ವಸ್ತುನ ಮುಟ್ಟಿಲ್ಲ. ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಸರ್. ಕೋರ್ಟಲ್ಲಿ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿ ಸುಳ್ಳು ಹೇಳಿರೋ ಉದಾಹರಣೆಗಳು ಎಷ್ಟೋ ಇದ್ದಾವೆ. ನೀವು ದೇವ್ರ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳೋ ಅನ್ನೋದಕ್ಕೆ ಏನು ಗ್ಯಾರಂಟಿನಮ್ಮ? ಅಷ್ಟಕ್ಕೂ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಕ್ಕಾಗಲ್ಲ ಆಗುತ್ತಲ್ಲ ಅವರೇ. ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಈ ಮಗಳು ಅವ್ರಾಗ ಅವರೇ ಮನೆಗೆ ಬಂದರು. ನನ್ನ ಮಗನ ಬಗ್ಗೆ ಕೇಳಿದ್ರು, ಕಾಫಿ ಕುಡಿದ್ರು, ಹೊರಟೋದ್ರು ಸರ್. ಇಷ್ಟೇ ಸರ್ ನಡೆದಿದ್ದು. ನಾನು ಅವ್ರು ಹಾಕಿದ್ದನ್ನ ಯಾವುದು ನೋಡೇ ಇಲ್ಲ ಸರ್. ಸಾಹೇಬ್ರ ಮಗಳು ನಮ್ಮ ಮನೆಗೆ ಬಂದು ಹೋದ್ಮೇಲೆ ಆ ವಸ್ತು ಏನಾದರೂ ಇಲ್ಲಿ ಸಿಕ್ತಾ? ಇಲ್ಲ. ಅಯ್ಯೋ, ದುಬೈಲಿರೋ ನನ್ನ ಗಂಡನ ಮೇಲೆ ಆಣೆ, ನಾನು ನೋಡಿಲ್ಲ ಅಣ್ಣ. ಸರ್, ಇಡೀ ನಮ್ಮ ಸಿಬ್ಬಂದಿ ಮನೆಯೆಲ್ಲ ಚೆಕ್ ಮಾಡಿದ್ದಾರೆ. ಅದೆಲ್ಲೂ ಸಿಕ್ಕಿಲ್ಲ ಅಂದಮೇಲೆ ನನ್ನ ಹೆಂಡತಿ ಹೇಗೆ ಕದಿಯೋಕ್ಕೆ ಸಾಧ್ಯ ಸರ್? ಯಾರಿಗೆ ಗೊತ್ತು? ಕದ್ದಿರೋ ಮಾಲ್ನ ಬೇರೆ ಕಡೆ ಸಾಗಿಸಿ ಬಚ್ಚಿಟ್ಟಿದ್ರೆ? ಅಯ್ಯಯ್ಯೋ, ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ನಿಮಗೆ ನರಸಿಂಹನ ಮೇಲೆ ಅನುಮಾನ ಅಲ್ವಾ? ಗೊತ್ತಲ್ಲ, ಅವನಿಗೆ ಫೋನ್ ಮಾಡಿ ಬರೇಳು. ಹಲೋ, ಒಂದು ನಿಮಿಷ. ಕಂಪ್ಲೇಂಟ್ ಆಗಿರೋದು ನಿಮ್ಮ ಹೆಂಡ್ತಿ ಮೇಲೆ, ನಿಮ್ಮ ಮಗ ನರಸಿಂಹನ ಮೇಲಲ್ಲ. ಅಷ್ಟಕ್ಕೂ ನಿನ್ನ ಮಗ ಈ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿದೆ. ಮತ್ತೇನು ಮಾಡ್ಬೇಕು ಹೇಳಿ ಸರ್? ನಿನ್ನ ಹೆಂಡ್ತಿನ ಇನ್ವೆಸ್ಟಿಗೇಷನ್ ಮಾಡಬೇಕು. ನೀನೇ ಅರೆಸ್ಟ್ ಮಾಡಪ್ಪ. ಶ್ರೀಕಂಠ, ಹೋಗಿ ಕೋಳ ತಗೊಂಬನ್ರಿ. ಶ್ರೀಕಂಠ, Yes, I'm on the way. I'll be there in 30 minutes, okay? Yeah. ಅರೆ, ಏನಿದು? ಸೌಂದರ್ಯ ಕೊಟ್ಟಿರೋ ಸೂಟ್ ಹಾಕೊಳ್ದೆ ಚಿರು ಬೇರೆ ಯಾವ್ದೋ ಹಾಕೊಂಡಿದಾನಲ್ಲ. ಈ ವಿಷಯ ಸೌಂದರ್ಯ ಗೊತ್ತಿದೆಯೋ ಇಲ್ವೋ? ಮೊದಲು ಹೋಗಿ ಹೇಳ್ತೀನಿ. ಆಗ್ಲಾದ್ರೂ ಸೌಂದರ್ಯ ವಿಷಯದಲ್ಲಿ ನಾನು ಒಳ್ಳೆಯವಳು ಅನ್ಸ್ಕೋತೀನಿ. ನೀನು ಪೂಜೆ ಮಾಡಿದ್ದಿದೆ ಸೂಟ? ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ? ನಾಚಿಕೆ ನೋಡು. ಏನ್ ಹೇಳ್ತಾ ಇದ್ದೀರಾ? ಚಿರು ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೌಂದರ್ಯ, ನೀನೇ ನಿನ್ ಕಣ್ಣಾರೆ ನೋಡು, ನಾನೇ ಸುಳ್ಳು ಹೇಳಿ? ಒನ್ ಸೆಕೆಂಡ್. ಅದಕ್ಕೆ ನೀವೇ ಬಂದ್ರಾ? ಒಳ್ಳೇದಾಯಿತು. ನೋಡಿ, ಅದಕ್ಕೆ ನೀವು ಕೊಟ್ಟಿರೋ ಸೂಟ್ನೇ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಲಕ್ಕಿ ಸೂಟು. ಇದನ್ನು ಹಾಕೊಂಡು ಹೋದಾಗ ಎಲ್ಲ ಕೆಲಸಗಳು ಸಕ್ಸಸ್ ಆಗಿದೆ. ಇವತ್ತು ಅಷ್ಟೇ ಮೀಟಿಂಗ್ ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಆದರೆ ಈ ಸೂಟ್ ಯಾಕೆ ಹಾಕೊಂಡೆ? ಇದೇನದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ? ನೀವೇ ತಾನೇ ಇದನ್ನು ಸೆಲೆಕ್ಟ್ ಮಾಡಿ ನಾನು ರೂಮಲ್ಲಿ ಇಟ್ಟಿದ್ದು. ನಾನಾ? ಈ ಸೂಟ್ನ ನಾನಿಟ್ಟಿರಲಿಲ್ಲ, ನಾನು ಬೇರೆ ಸೂಟ್ ಇಟ್ಟಿದ್ದೆ ಚಿರು. ಏನಪ್ಪ ಚಿರು ನೀನು? ಪಾಪ ಸೌಂದರ್ಯ ನಿನ್ಗಂತ ಅರ್ಧ ಗಂಟೆಲಿ ಸೂಟ್ ತರಿಸಿದ್ರೆ ನೀನೇನಪ್ಪ ಬೇರೆ ಯಾವುದೋ ಹಾಕೊಂಡಿದ್ಯಲ್ಲ. ಆ ಸೂಟ್ನ ನನಗೂ ತೋರಿಸಿ ತುಂಬಾ ಖುಷಿ ಪಟ್ಟಿದ್ಲು. ಆ ಸೂಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇಲ್ಲ ಅದಕ್ಕೆ, ಈ ಸೂಟ್ ನಾನು ಬೆಡ್ ಮೇಲಿತ್ತು. ನಾನು ತಂದಿದ್ದ ಸೂಟ್ನು ನಿನ್ನ ಬೆಡ್ ಮೇಲೆ ಇಟ್ಟಿದ್ದೆ ಚಿರು. ಹಾಗಾದರೆ
ಯಾರೋ ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಬಂದು ನನ್ನ ಸೂಟ್ನ ಬದಲಾಯಿಸಿದಾರ. ಹಾ ಹೌದು ಕಣೋ, ಬೇಕು ಅಂತಾನೆ ನಮ್ಮ ಸೌಂದರ್ಯಂಗೆ ಬೇಜಾರಾಗ್ಲಿ ಅನ್ನೋ ಉದ್ದೇಶಕ್ಕೆ ಹೀಗೆ ಮಾಡಿದ್ದಾರೆ. ಹಾಗಾದ್ರೆ ಯಾರು ಎಕ್ಸ್ಚೇಂಜ್ ಮಾಡಿದ್ದು ಅಂತ ನನಗೆ ಈಗಲೇ ಗೊತ್ತಾಗಬೇಕು. ಚಿರು, ಇಟ್ಸ್ ಓಕೆ, ಪರವಾಗಿಲ್ಲ. ನಿನ್ನ ಮೀಟಿಂಗಿಗೆ ಲೇಟ್ ಆಗ್ತಿದೆ, ಇದರಲ್ಲೇ ಹೋಗು. ಇಲ್ಲ ಅದಕ್ಕೆ ನೀವು ಕೊಟ್ಟಿರೋ ಸೂಟನ್ನು ಚೇಂಜ್ ಮಾಡಿದ್ದಾರೆ ಅಂದರೆ ಅದು ಯಾರಂತ ನನಗೆ ಈಗಲೇ ಗೊತ್ತಾಗಬೇಕು. ನಾನೇ ಈ ಸೂಟ್ ಇಟ್ಟಿದ್ದು.